ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ಬೆಳಗಾವಿ ಜಿಲ್ಲೆಯ ಎಸ್ಪಿ ಸಾಹೇಬರಾದ ಕೆ ರಾಮರಾಜನ್ ರವರು ಹಾರುಗೇರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದಿಂದ ಎಸ್ಪಿ ಅವರನ್ನ ಸ್ವಾಗತಿಸಲಾಯಿತು. ಬಳಿಕ ಅವರನ್ನ ಭೇಟಿ ಮಾಡಿ ತಾಲೂಕಿನಲ್ಲಿರುವ ಕುಂದುಕೊರತೆ ವಿಷಯವಾಗಿ ಚರ್ಚೆ ಮಾಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ, ಪುರಸಭೆ ವ್ಯಾಪ್ತಿಯಲ್ಲಿರುವ ಹಾರುಗೇರಿ ಪೊಲೀಸ್ ಠಾಣೆ ಆಗಬೇಕು. ಯಾಕಂದ್ರೆ ಈ ಕಟ್ಟಡ ತುಂಬಾನೇ ಹಳೆಯದ್ದಾಗಿದ್ದು ಮಳೆ ಬಂದ್ರೆ ಸಾಕು ಪೊಲೀಸ್ ಠಾಣೆ ಎಲ್ಲವೂ ಸೋರುತ್ತೆ, ಮಳೆ ನೀರು ತುಂಬಿಕೊಳ್ಳುತ್ತೆ. ಇದರಿಂದ ಸಿಬ್ಬಂದಿಗೆ ಕೆಲಸ ಮಾಡಲು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇದರ ದುರಸ್ತಿ ಕಾರ್ಯ ಮಾಡುವಂತೆ ಮನವಿ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಬೆಳಗಾವಿಯಲ್ಲಿ ಮೀಟರ್ ಬಡ್ಡಿ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿ ನಡೆಯುತ್ತಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡುತ್ತೇವೆ ಎಂದರೆ ಬಡ್ಡಿ ವ್ಯವಹಾರ ಮಾಡುವವರು ಬೆದರಿಕೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆಯೂ ಕೂಡ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಲು ಎಸ್ಪಿ ಸಾಹೇಬರಿಗೆ ಮನವಿ ಮಾಡಲಾಗಿದೆ. ನಮ್ಮ ಮನವಿಗೆ ಸ್ಪಂದಿಸಿದ ಎಸ್ಪಿ ಸಾಹೇಬರು ಮೀಟರ್ ಬಡ್ಡಿ ದಂಧೆ ಹೆಸರಿನಲ್ಲಿ ತೊಂದರೆ ಕೊಡುವವರ ವಿರುದ್ಧ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘದ ಪದಾಧಿಕಾರಿಗಳಾದ ವಿನಾಯಕ ತಲಕರ್, ಸುಕುಮಾರ್ ಕಾಂಬಳೆ ಸೇರಿದಂತೆ ಸಮಿತಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೀವು ಎಲ್ಲಿ ಬಂದು ಇಂತಹ ಮೀಟರ್ ಬಡ್ಡಿ ಇದ್ದಾಗ ನೀವು ಹೇಳೋ ಸಂದರ್ಭದಲ್ಲಿ ತೊಂದರೆ ಮಾಡೋ ಸಂದರ್ಭದಲ್ಲಿ ಖಂಡಿತವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಒಂದು ವೇಳೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ನಮ್ಮ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾನು ಕಾನೂನು ರೀತಿಯಲ್ಲಿ ಮೀಟರ್ ಬಡ್ಡಿ ಕೊಟ್ಟಿರೋರು ಮೊದಲ ಪೊಲೀಸ್ ಮಾರ್ಗದ ಸೇರಿ ಕ್ರಮ ಕೈಗೊಳ್ತೀವಿ. ಯಾರು ನೀವು ಕಂಪ್ಲೇಂಟ್ ಕೊಡ್ತೀರ ಅಂದ್ರೆ ಪೊಲೀಸಲ್ಲಿ ನಾವು ಕಂಪ್ಲೇಂಟ್ ಅನ್ನು ತಗೊಳಕ್ಕೆ ಹೇಳ್ತೀನಿ. ಒಂದು ವೇಳೆ ಪೊಲೀಸಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ನೀವು ನಮ್ಮ ಕಡೆ ಬಂದು ಕಂಪ್ಲೇಂಟ್ ಕೊಡಿ, ಪೊಲೀಸ್ ಮಾರ್ಗವನ್ನು ಸೇರಿ ನಾವು ಕ್ರಮ ಕೈಗೊಳ್ತೀವಿ. ವಾರದ ಬಡ್ಡಿ ಕೊಡ್ತಾರೆ ಸರ್, ಕಂಪ್ಲೇಂಟ್ ಕೊಡ್ತಂದ್ರೆ ಅವರಿಗೆ ಹೆದರಿಕೆ ಹಾಕ್ತಾ ಇದಾರಂತೆ. ನೀವು ಧೈರ್ಯವಾಗಿ ಮುಂದೆ ಬರಬೇಕು. ಇಂತಹ ಇರುವರ ನಾವು ಕಡಿವಾಣ ಆಗಬೇಕಾದ್ರೆ ನಮಗೆ ಮಾಹಿತಿ ಬರಬೇಕು. ಒಂದು ಸ್ಟೇಷನ್ ಹೋಗಿ ಇಲ್ಲಿ CCTV ಕ್ಯಾಮೆರಾ ಇದೆ, ಪ್ರತಿ ಸ್ಟೇಷನ್ ಅಲ್ಲಿ ಕೂಡ ಇದು ನನ್ನ ಆಫೀಸ್ ನೋಡುವಂತ ಅವಕಾಶ ಇರ್ತದೆ. ನೀವು ಸ್ಟೇಷನ್ ಬಂದಿದ್ದೀರಾ ಬಂದಿಲ್ಲ ಅಂದ್ರೆ ಈ CCTV ಕ್ಯಾಮೆರಾ ನಲ್ಲಿ ನನ್ನ ಆಫೀಸ್ ಅಲ್ಲಿ ನೋಡ್ತೀನಿ. ಓಕೆ ಸರ್. ನೀವು ಸ್ಟೇಷನ್ ಹೋಗಿ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಸೊ ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಡಬಹುದು ಯಾವುದೇ ಕಾರಣಕ್ಕೂ. ಓಕೆ ಸರ್, ಥ್ಯಾಂಕ್ ಯು ಸರ್. SP ಸಾಹೇಬರು ಬಂದು ವಿಸಿಟ್ ಮಾಡಿದ್ರು, ಅದ್ರ ಬದಲು ತಮ್ಮ ಅಭಿಪ್ರಾಯ ಏನು? ತುಂಬ ಸಂತೋಷ. ಬೆಳಗಾವಿ SP ಸಾಹೇಬರು ಹಾರುಗೇರಿ ಸ್ಟೇಷನ್ಗೆ ವಿಸಿಟ್ ಮಾಡಿದ್ರೆ ನಮ್ಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಏನೇನೋ ತೊಂದರೆಗಳದಾವ ಅಂತ ಕೇಳಿದ್ರು. ಮೊದಲು ಮೇನಾಗಿ ನಮ್ಗೆ ಆಗಬೇಕಾದ ಹಾರುಗೇರಿ ಪೊಲೀಸ್ ಸ್ಟೇಷನ್. ಹಾರುಗೇರಿ ಪೊಲೀಸ್ ಸ್ಟೇಷನ್ ಯಾಕೆ ಪುರಸಭೆ ವ್ಯಾಪ್ತಿದಾಗ ಐತಿ. ಮತ್ತು ಇದು ಹಳಿದ ಕಟ್ಟಡ, ಮೇಲೆ ಹಂಚೆಲ್ಲ ಸೋರ್ತಾವೆ. ಮಳೆಗಾಲ ಬಂತಂದ್ರೆ ಯಾರಿಗೆ ಸಿಬ್ಬಂದಿಗಳಿಗೆ ಕುಂದ್ರಾಕ ಆಗಾಗಿಲ್ಲ, ಅಷ್ಟು ಹೊಲಸೈತದ ಸ್ಟೇಷನ್. ಎಲ್ಲ ದೂಸ್ ಬೀಳೋದು, ಹಂಚ ಬೀಳೋದು, ಮತ್ತು ಹೋಗಾರ ಬರೋಕ್ಕೆ ಸರಿಯಾಗಿ ಇಲ್ಲ, ಬರೀ ನೀರಾಗಿ ಕೆಲಸ ಮಾಡ್ತಾರೆ. ಮತ್ತು ಬೆಳಗಾವಿ ಡಿಸ್ಟಿಕಲ್ಲಿ ಬಡ್ಡಿ ವ್ಯವಹಾರ ಜಾಸ್ತಿ ಇತ್ತು ಅಂತ ಹೇಳಿ ತಿಳಿದು ಬಂದಿತ್ತು. ತಾವೇನಾದರೂ ಮಾಹಿತಿ ಕೇಳಿದ್ರೆ? ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಭಾಳ ಜೋರು ಐತಿ. ವಾರದ ಬಡ್ಡಿ, ತಿಂಗಳ ಬಡ್ಡಿ, ಅವ್ರನ್ನ ಲೈಸೆನ್ಸ್ ಇಲ್ಲ, ಪರ್ಮಿಷನ್ ಇಲ್ಲ, ಮೀಟರ್ ದಂಧೆ ಭಾಳ ಜೋರು ಮಾಡ್ತಾರೆ. ಅದು ಏನೋ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಕ್ಕೆ ಹೋದ್ರೆ ಅವ್ರಿಗೆಲ್ಲ ಭಯ ವಿಷಯ ಹೆಚ್ಚಿಗೆ ಹಾಕಿ ಗೋಲ್ಡ್ ರೂಮ್ ಹಾಕಿ ಏನು ಕಂಪ್ಲೇಂಟ್ ಮಾಡಿದ್ರೆ ಓಡಿಸಂಗಿಲ್ಲ, ಬಡಿಯಂಗಿಲ್ಲ, ಏನು ಬೇಕಾಗಿ ನಾವು ಮಾಡ್ತೀವಿ ಅಂತ ಭಯ ಹುಟ್ಟಿಸ್ತಾರೆ. ಅದೇ SP ಸಾಹೇಬ್ರು ನಾವು ಕೇಳಕತ್ತಾನ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ CCTV ಕ್ಯಾಮ್ರಾ ಅದಾವೆ. ಯಾರಿಗೆ ಬಡ್ಡಿ ಮೀಟರ್ದ ಬಡ್ಡಿ ಕೇಳಿ, ತಿಂಗಳ ಬಡ್ಡಿ ಕೇಳಿ, ನಮ್ಗೆ ಏನು ಟಾರ್ಚರ್ ಕೊಟ್ಟರಂದ್ರೆ ನಮ್ಮ ಸ್ಟೇಷನ್ಗೆ ಬಂದು ಯಾವುದೇ ಪೊಲೀಸ್ ಸ್ಟೇಷನ್ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ವಿಸಿಟ್ ಮಾಡಿರಿ. ನಿಮ್ಗೆ ಯಾರ ಮೀಟರ್ ಬಡ್ಡಿದಿಂದ ರಚಿಕೆ ಆಗ್ತಾರಲ್ಲ ಅವ್ರ ತನ್ನ ಸಲ FIR ಮಾಡಿ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ SP ಸಾಹೇಬ್ರು ಹೇಳಿದ್ದಾರೆ. ಈಗ ಅದು ನಮ್ಗೆ ಭಾಳ ತುಂಬ ಸಂತೋಷ ವಿಷಯ. ಇನ್ನೇನು ಕಬ್ಬಿನ ಗಾಡಿ ಟ್ರ್ಯಾಕ್ಟರ್ ಫುಲ್ ಲೋಡ್ ತೊಗೊಂಡು ಫುಲ್ ಡ್ರಿಂಕ್ಸ್ ಮಾಡಿ ಟೇಪ್ ಹಚ್ಕೊಂಡು ಹೊಡಿತಾರಂತ ಜಾಸ್ತಿ. ಅವ್ರಿಗೆ ಡೈರೆಕ್ಟನ FIR ಮಾಡಿಸಿ ಅವ್ರ ಮೇಲೆ DD ಕೇಸ್ ಹಾಕಿ ಒಳಗೆ ಹಾಕ್ತೀನಿ ಅಂತ ಹೇಳಿದ್ರು ಸಾಹೇಬರು. ಅದು ನಮ್ಗೆ ಭಾಳ ತುಂಬ ಸಂತೋಷ ಆಯಿತು. ಇವಾಗ ವೆಲ್ಮೆಟ್ ಇಲ್ಲದೆ ಚಿಕ್ಕ ಮಕ್ಕಳು ಭಾಳ ಹೊಡಿತಾರೆ, ಅದ್ರ ಬದಲು ಏನಾದ್ರು ಮಾಹಿತಿ ಕೇಳಿದ್ರೆ? ಅದ್ರ ಬದಲು ಮಾಹಿತಿ ಕೇಳಿದ್ವಿ. ಅದ್ರ ಬದಲು ಸಾಹೇಬರು ಪ್ರತಿಯೊಂದು ಸರ್ಕಲ್ನಲ್ಲಿ ಎಲ್ಲರ ನಿಂತು ತಪಾಸಣೆ ಮಾಡಿ ಹೆಲ್ಮೆಟ್ ಇಲ್ದವ್ರಿಗೆ ಕೇಸ್ ಹಾಕಿ ಅಂತ ಕಡಾಖಂಡಿತವಾಗಿ ಹೇಳಿದರು. ಹೌದು ಸರ್. ತಮ್ಮ ಹೆಸರು? ರಾಘವೇಂದ್ರ ರಾಮದೇವ್ ಸಿಂಪಿ, DSS ಭೀಮವಾದ ರಾಜ್ಯ ಸಮಿತಿ ಸದಸ್ಯರು. ಓಕೆ ಸರ್, ಥ್ಯಾಂಕ್ ಯು.